ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ಭೈರವಿ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಪ್ರೇ ಮಾಡಿದಾಗ ಒಂದು ನಿಮಿಷ ಕಣ್ಣು ಮುಚ್ಚಿ ಮತ್ತು ನಿಮ್ಮನ್ನು ನೀವು ಈ ರೀಡಿಂಗ್ ಜೊತೆಗೆ ಅಲೈನ್ ಆಗ್ರಿ. ನಿಮ್ಮ ಎನರ್ಜಿ ಇನ್ನೊಂದು ಎನರ್ಜಿ ಇಬ್ಬರದು ಮ್ಯಾಚ್ ಆಗಬೇಕು. ಆ ರೀತಿ ಒಂದು ಪ್ರೇ ಮಾಡಿಕೊಳ್ರಿ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ಈ ಸಂಬಂಧ ಮುಂದೆ ಏನಾಗಲಿದೆ. ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್. ನಿಮಗೆ ಭಾಳ ಕನ್ಫ್ಯೂಷನ್ಸ್ ಇರ್ತಾವಿಲ್ಲಿ. ಈ ವ್ಯಕ್ತಿ ಜೊತೆಗೆ ನಾ ಹೊಂಟೇನಿ, ಈ ವ್ಯಕ್ತಿ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡೇನಿ, ಒಂದು ಪ್ರೀತಿ ಇಟ್ಕೊಂಡೇನಿ, ಬಾಂಡಿಂಗ್ ಇಟ್ಕೊಂಡೇನಿ. ಇದು ಮುಂದೆ ಏನಾಗ್ತತಿ, ಇದು ಎಲ್ಲಿ ಮಟ್ಟ ಹೋಗಿ ನಿಂದಿರ್ಬೋದು, ಲಾಂಗ್ ಲಾಸ್ಟಿಂಗ್ ಐತಾ ಈ ರಿಲೇಶನ್ಶಿಪ್ ನಮ್ದು. ಕನ್ಫ್ಯೂಷನ್ಸ್ ಇರ್ತಾವಲ್ಲ ಭಾಳ ಜನರಿಗೆ. ಯಾಕಂದ್ರೆ ಪರ್ಸ್ನಲ್ ರೀಡಿಂಗ್ ಒಳಗೂ ಭಾಳ ಜನ ಕೇಳ್ತಿರಲ್ಲ, ಮುಂದೆ ಏನಾಗ್ಬೋದು ರೀ, ನಮ್ಮ ಜೊತೆಗೆ ಇರ್ತಾರ. ಸೊ ಇಲ್ಲೇ ಇವತ್ತಿನ ರೀಡಿಂಗ್ ಅದ. ನಿಮ್ಮ ಈ ಸಂಬಂಧ ಮುಂದೆ ಎಲ್ಲಿ ಹೋಗಿ ನಿಂತಿರ್ತತಿ, ಈ ಸಂಬಂಧದ ಭವಿಷ್ಯ ಏನು. ಸೊ ನೀವು ಯಾವ ವ್ಯಕ್ತಿ ಜೊತೆಯಿಂದ ಸಂಬಂಧ ಅಂದ್ರೆ ಮುಂದೆ ನಮಗೆ ಇದು ಒಂದು ಲಾಂಗ್ ಲಾಸ್ಟಿಂಗ್ ಐತೋ ಇಲ್ಲೋ, ಅವ್ರ ಜೊತೆಗೆ ಹೆಂಗಿರ್ತತಿ ಅಂತ ನಿಮ್ಗೆ ಯಾರು ಬೇಕಲ್ಲ, ಅವ್ರು ಪರ್ಟಿಕ್ಯುಲರ್ ನಿಮ್ಮ ಜೀವನದಾಗ ಇಂಪಾರ್ಟೆಂಟ್ ಯಾರು ಅದಾರ ಅವ್ರನ್ನ ನೀವು ಇಲ್ಲಿ ಅವ್ರನ್ನ ನೀವು ಆರಿಸ್ಕೊಳ್ರಿ. ಆ ವ್ಯಕ್ತಿ ಬಗ್ಗೆ ನೀವು ಇಲ್ಲಿ ರೀಡಿಂಗನ್ನು ನೋಡ್ರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಟ್ ಟ್ಯಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಲೈಕ್ ಮತ್ತು ಕಮೆಂಟ್ಸಿಂದ ನಿಮ್ಮ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಎನರ್ಜಿ ಎಕ್ಸ್ಚೇಂಜ್ ಮಾಡೋದ್ರಿಂದ ನನ್ನ ಎನರ್ಜಿ ನಿಮ್ಮ ಎನರ್ಜಿ ಇಲ್ಲಿ ಒಂದು ಅಲೈನ್ಮೆಂಟಿಗೆ ಬರ್ತಾವೆ. ಫ್ರೀಕ್ವೆನ್ಸಿ ಸೇಮ್ ಆಗ್ತಾವೆ ಇಬ್ಬರು. ಓಕೆ. ಸೊ ನಿಖಿತಾ ಟ್ಯಾರೋ ಅಂತಂದು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿರಿ, ನಾನು ಎಲ್ಲ ವೀಡಿಯೋಸನ್ನು ನಿಮಗೆ ಸಿಗ್ತಾವೆ. ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ ಇಲ್ಲಿ ಬರ್ದೇನೆ ನಾನು. ಗೊತ್ತಾಗಿಲ್ಲ ಅಂದರೆ ಇದನ್ನು ನೋಡ್ಕೊಬೋದು ನೀವು. ಅಂದರೆ ಸ್ಪೆಲ್ಲಿಂಗ್ಸ್ ನೋಡ್ಕೊಂಡು ಬರಿಬೋದು. ಅಷ್ಟು ಉದ್ದ ಯಾರು ಬರೀತಾರೆ ನನಗೆ ಗೊತ್ತಾಗಲ್ರಿ ಅಂತಂದ್ರೆ ನಿಖಿತಾ ಟ್ಯಾರೋ ಎಕ್ಸ್ಕ್ಯೂಸ್ ಮೀ ನಿಖಿತಾ ಟ್ಯಾರೋ ಅಂತ ಹುಡುಕ್ರಿ ಸಿಗ್ತೈತಿ. ನಿಖಿತಾ ಟ್ಯಾರೋ ಕನ್ನಡ, ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ರೀಡರ್, ಓಕೆ, ಟ್ಯಾರೋ ಕಾರ್ಡ್ ರೀಡಿಂಗ್. ಸೊ ನಿಖಿತಾ ಟ್ಯಾರೋ ಈಸ್ ಈಸಿ. ನಿಖಿತಾ ಟ್ಯಾರೋ ಅಂತ ಹುಡುಕ್ರಿ ಸಿಗ್ತೈತಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಿಮ್ಮ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹಿಂಗೆ ಇರಲಿ. ಓಕೆ. ನನ್ನ ಕಡೆಯಿಂದ ಎಷ್ಟು ಆಗ್ತದೋ ನಿಮಗೆ ಅಷ್ಟು ನಾನು ನಿಮ್ಮ ಕೆಲವೊಂದು ನಿಮಗೆ ಏನಾದರೂ ಒಂದು ಪರಿಹಾರ ಬೇಗ ಕಷ್ಟಗಳಿಗೆ ನನ್ನ ಕಡೆಯಿಂದ ಏನು ಹೆಲ್ಪ್ ಆಗ್ತದೋ ಅದನ್ನು ಮಾಡ್ಬೋದು. ಸೊ ನನ್ನ ವ್ಯೂವರ್ಸ್ ಯಾವ ವ್ಯಕ್ತಿ ಜೊತೆ ಸಂಬಂಧನ ಚೆನ್ನಾಗಿರ್ತದೆ ಇಲ್ಲ ನೋಡ್ತಿದ್ದಾರೆ, ಮುಂದೆ ಏನಾಗ್ತದೆ ಅಂತ ನೋಡ್ತಿದ್ದಾರೆ, ಆ ಸಂಬಂಧ ಮುಂದೆ ಹೆಂಗಿರ್ತೈತಿ ಅಂತ ದಯವಿಟ್ಟು ತಿಳಿಸ್ಕೊಡ್ರಿ. ಥ್ಯಾಂಕ್ ಯು. Seven of Cups in reverse, the Hanged Man, Page of Wands in reverse. ಸ್ವಲ್ಪ ಕ್ಲಾರಿಫೈ ಮಾಡೋಣ ಇವನ್ನ. Seven of Cups in reverse, please clarify. The Hanged Man, Page of Wands in reverse, Knight of Pentacles in reverse. Okay.
ಸದ್ಯ ನೀವು ಯಾವ ರಿಲೇಷನ್ಶಿಪ್ ಬಗ್ಗೆ ನೋಡ್ತಿದ್ದಿರಲ್ಲ ಆ ರಿಲೇಷನ್ಶಿಪ್ ಒಳಗೆ ಭಾಳ ವಾದ ವಿವಾದ ಮಾತುಕತೆ ಜಗಳ ಮನಸ್ತಾಪಗಳು ಅನ್ನೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸಣ್ಣ ಸಣ್ಣಕ್ಕೂ ಅಂಡರ್ಸ್ಟ್ಯಾಂಡಿಂಗ್ಸ್ ಯಾರೋ ಹೇಳಿದ ಮಾತು ಕೇಳ್ಕೊಂಡು ಅಥವಾ ನಿಮ್ಮ ತಲೆ ಒಳಗೆ ಏನೋ ಬಂತು ಅವ್ರ ತಲೆ ಒಳಗೆ ಏನೋ ಬಂತು ಏನೋ ಅನ್ನಿಸ್ತು ಅದನ್ನು ಫುಲ್ ಕ್ಲಾರಿಫೈ ಮಾಡ್ಕೊಳ್ಳಿಲ್ಲ ಸುಮ್ಮನೆ ಜಗಳ ಮಾಡಿದ್ದೆ ಆ ರೀತಿಯಾದಂಥ ಒಂದು ಎನರ್ಜಿ ಈಗಿರ್ಬೋದು ಸದ್ಯಕ್ಕೆ. ಈಗ ಸದ್ಯ ಪರಿಸ್ಥಿತಿಗಿನ್ನ ಕೆಲವು ಸ್ವಲ್ಪ ಹಿಂದಿನ ದಿನಗಳಿಗೆ ಹೋದ್ರೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಬ್ರೇಕಪ್ ಮಾಡ್ಕೊಳಕ್ಕೆ ಹೊಂಟಿದ್ರಿ ಅನಿಸುತ್ತೆ. ಮನಸ್ತಾಪಗಳು ಭಾಳ ಆಗ್ಯಾವಾಗ ನೀವು ಬೇಡ ಗಿವ್ ಅಪ್ ಮಾಡಕ್ಕೆ ಹೊಂಟಿದ್ರಿ ಅನಿಸುತ್ತಿದೆ. ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಯಾವುದೋ ಒಬ್ರದ್ದು ವ್ಯಕ್ತಿ ಮಾತು ಕೇಳ್ಕೊಂಡಿರ್ಬೋದು ಅಥವಾ ನಿಮ್ಮೊಳಗೆ ನೀವು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡೇ ಮಾಡ್ಕೊಂಡಿಲ್ಲ. ಎದುರಿಗಿರೋದು ವ್ಯಕ್ತಿನ ನೀವು ನೋಡ್ಕೊಂಡು ಅಂದ್ರೆ ಅವ್ರು ಏನೋ ಹೇಳಕ್ಕೆ ಬಂದ್ರೆ ನೀವು ನಿಮ್ಮದೇ ಅಂದ್ಕೊಂಡ್ರೆ ನೀವೇನೋ ಹೇಳಕ್ಕೆ ಹೋದ್ರಿ ಅವರು ಅದು ಹಂಗಲ್ಲ ನಾ ಹಿಂಗೆ ಅಂದ್ಕೊಂಡೆ ನಾನೇ ಸರಿ ಅಂತ ಅಂದ್ಕೊಂಡ್ರೆ ಒಬ್ರು ಪ್ರಾಸ್ಪೆಕ್ಟಿವ್ಸ್ ಅಂದ್ರೆ ಒಬ್ರದ್ದು ನಿಮ್ಮದು ಮನಸ್ಸು ಏನು ಹೇಳ್ತಾ ಐತಿ ಅದನ್ನು ನೀವು ಅರ್ಥನ ಮಾಡ್ಕೊಳ್ಳಂಗೆ ಬ್ರೇಕಪ್ಪಿಗೂ ಹೋಗಿತ್ತು ಅನಿಸತ್ತಿದೆ ರಿಲೇಷನ್ಶಿಪ್ಪು. ಅಥವಾ ನಿಮ್ಮ ಕರಿಯರ್ ವೈಸ್ ನೀವು ಭಾಳನ ರಿಲೇಷನ್ಶಿಪ್ಗಿನ್ನ ಈ ವ್ಯಕ್ತಿ ಜೊತೆಗೆ ಸಂಬಂಧಕ್ಕಿಂತ ನೀವು ನಂದು ಕರಿಯರ್ ಭಾಳ ಚೆನ್ನಾಗಿರ್ಬೋದು ಅದ್ರ ಕಡೆಯೇ ಲಕ್ಷ್ಯ ಕೊಡ್ಬೇಕು ನಾನು ಅಥವಾ ನೀವಿಬ್ಬರೊಳಗೆ ಯಾರಾದರೂ ಒಬ್ಬರಾಗಿರ್ಬೋದು. ಆ ರೀತಿಯಾದ ಒಂದು ಎನರ್ಜಿ ಇತ್ತು ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಮೊದಲಿಗೆ. ಓಕೆ, ಈಗ ಹೆಂಗೈತಿ ನಿಮ್ಮ ರಿಲೇಷನ್ಶಿಪ್ ಅಂದ್ರೆ ನೋಡೋಣ ಏನಾಕತ್ತೋ ಮುಂದೆ ಒಂದಿನ ಚೆನ್ನಾಗಾದ್ರೆ ಆಗ್ಬೋದು. ಬಟ್ ನಾನಂತರೂ ಈಗ ನಮ್ಮ ಕರಿಯರ್ ಕಡೆ ನಾವು ನಮ್ಮ ಕೆಲಸದ ಕಡೆ ನಾವು ಲಕ್ಷ್ಯ ಕೊಟ್ಕೊತೇವಿ ಅನ್ನುವಂಥ ಇಬ್ಬರು ನೀವು ರಿಲೇಷನ್ಶಿಪ್ಪು ಇಬ್ಬರು ಹಂಗಂದಿರಿ. ಒಬ್ಬರು ನನ್ನ ಪ್ರಯತ್ನ ಎಲ್ಲ ಮುಗೀತಿ ರಿಲೇಷನ್ಶಿಪ್ ಉಳಿಸ್ಕೋಬೇಕು ನಾ ಚೆನ್ನಾಗಿ ಇಟ್ಕೋಬೇಕು ನಾನೇ ಅರ್ಥ ಮಾಡ್ಕೋಬೇಕು ಎಷ್ಟಂತ ನಾನೇ ಮಾಡ್ಕೋಬೇಕು ಅಂತಂದು ಸುಮ್ಮನಾಗ್ಬಿಟ್ಟಿರಿ. ಇನ್ನೊಬ್ಬರು ಇಲ್ಲ ನನಗೆ ನಂದು ಕರಿಯರ್ ಇಂಪಾರ್ಟೆಂಟ್ ನನ್ನ ಕೆಲಸಗಳೇ ಇಂಪಾರ್ಟೆಂಟ್ ನನ್ನ ಜೀವನದ ನಮ್ಮ ಮುಂದೆ ಹೋಗೋದೇ ಇಂಪಾರ್ಟೆಂಟ್ ಆ ರೀತಿ ಹೊಂಟ್ಬಿಟ್ಟಿರಿ. ಜೊತೆಗೆ ಅದಿರಿ ಅಂದ್ರೂ ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ಕೊಂಡ್ರಿ ಅಥವಾ ನಿಮ್ದು ರಿಲೇಷನ್ಶಿಪ್ ನಮ್ಮ ಮುಂದೆ ಎಲ್ಲಿಗೆ ತೊಗೊಂಡು ಹೋಗೋದ್ರ ಬಗ್ಗೆ ಮಾತಾಡಿದ್ರಿ ಅಂಥದ್ದು ಏನೂ ಇಲ್ಲ. ಈಗ ನೀವೊಬ್ಬರು ಜೊತೆಗೆ ಒಂದು ಟೀ ಕುಡಿಯೋಕೆ ಹೋಗಿರಿ ಅಂದ್ಕೊಳ್ರಿ ಅಲ್ಲಿ ಬರೇ ಏನು ಮಾತಾಡ್ತೀರಿ ಒಬ್ರು ಸುಮ್ಮನೆ ಇರ್ತೀರಿ ಒಬ್ರು ಬರೇ ತಮ್ಮ ಕರಿಯರ್ ಬಗ್ಗೆ ಮಾತಾಡ್ತಿರ್ತಾರೆ. ಇವತ್ತು ನಂದು ಕೆಲಸದಾಗ ಹಿಂಗಾತು ನಂದು ಆಫೀಸ್ನಾಗ ಹಿಂಗಾತು ನಾನು ಇವತ್ತು ಬಾಸ್ ಹಿಂಗಂದ್ರೆ ನನ್ನ ಕಲೀಗ್ಸ್ ಹಿಂಗಂದ್ರೆ ಇಂಥದ್ದನ್ನು ಕೊಟ್ಟರು ಇದನ್ನು ಕೊಟ್ಟರು ನನಗೆ ಹಿಂಗೆ ಹೇಳ್ಯಾರ ಹಂಗೆ ಹೇಳ್ಯಾರ ಬರೇ ಕರಿಯರ್ ಬಗ್ಗೆ ಮಾತಾಡುವಂಥದ್ದು ಇರ್ತೈತಿ. ಜೊತೆಗಿದ್ರಂದ್ರು ಅಂದ್ರೆ ಅದು ಬಾಂಡಿಂಗ್ ಆಫ್ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ಸ್ ಏನೋ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಂಡ್ರಿ ಒಂದು ಪ್ರೀತಿಯಿಂದ ಮಾತಾಡ್ಕೊಂಡ್ರಿ ನಿಮ್ಮ ಫ್ಯೂಚರ್ ಬಗ್ಗೆ ಅಂದರೆ ನಿಮ್ಮ ಫ್ಯೂಚರ್ ಹೆಂಗಿರ್ಬೋದು ನಮ್ದು ರಿಲೇಷನ್ಶಿಪ್ಪು ಅದನ್ನ ಬಗ್ಗೆ ಮಾತಾಡ್ಕೊಂಡ್ರಿ ಅಥವಾ ನಿಮ್ಮ ಪರ್ಸ್ನಲ್ ಆಗಿ ಎಮೋಷ್ನಲ್ ಆಗಿ ಮಾತಾಡೋದು ಇಲ್ಲಿ ಕಾಣ್ತಾ ಇಲ್ಲ ಈ ರಿಲೇಷನ್ಶಿಪ್ ಒಳಗೆ ಈಗ ಸದ್ಯಕ್ಕೆ. ಸೊ ಇದು ಹೌದಾಗಿದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ, ಲೈಕ್ ಮಾಡಿರಿ. ಸೊ ಇಲ್ಲಿವರೆಗೂ ಇದು ರೆಸಿನೇಟ್ ಆಗಿದ್ರೆ ಸೊ ಫ್ಯೂಚರ್ ಹೆಂಗಿರ್ತದೆ ಅನ್ನೋದು ನಿಮ್ಗೆ ರೆಸಿನೇಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಫ್ಯೂಚರ್ ಹೆಂಗಿರ್ತೈತಿ ಅಂತ ನೀವು ಇಲ್ಲಿ ಕೇಳಿದ್ರಿ ಅಂದ್ರೆ ಫ್ಯೂಚರ್ ನನಗೆ ಅಷ್ಟೊಂದಿಲ್ಲಿ ನೀವು ಅಂದ್ಕೊಂಡಂಗೆ ಒಂದು ಎಮೋಷನಲ್ ಬಾಂಡಿಂಗ್ ಆಗಲಿ ಅದು ಕಾಣ್ತಾ ಇಲ್ಲ. ಮಾತುಕತೆಗಳು ಅಥವಾ ವಾದ ವಿವಾದಗಳು ಕಮ್ಮಿ ಆಗ್ಬೋದು ಇಲ್ಲಿ. ಬಟ್ ಆದರೆ ಇದ್ರೊಳಗೆ ಇಬ್ಬರೊಳಗೆ ಯಾರೋ ಒಬ್ರು ನನಗೆ ನನ್ನ ಕರಿಯರ್ ಇಂಪಾರ್ಟೆಂಟ್ ಅಂತ ಚೂಸ್ ಮಾಡ್ಕೊತೀರಿ. ಹಂಗಂದ ನಿಮ್ಗಿದು ಪ್ರೀತಿ ಇಲ್ಲ ಆ ವ್ಯಕ್ತಿ ನಮ್ಗೆ ಬಿಟ್ಟು ಹೋಗ್ತಾರ ಆ ವ್ಯಕ್ತಿ ನಮ್ಮ ಜೊತೆ ಇರಲ್ಲ ಹಿಂಗೆಲ್ಲ ಅಲ್ಲ, ಪ್ರೀತಿನೂ ಐತಿ. ಅಂಡ್ ಬಟ್ ನೀವು ಕಮಿಟ್ಮೆಂಟ್ ನನಗೆ ಟೈಮ್ ಕೊಡಲಿ ನನಗೆ ಟೈಮ್ ಕೊಡು ನನ್ನ ಜೊತೆಗೆ ಒಂದು ಸ್ವಲ್ಪ ಮಾತಾಡು ಅಂತ ನೀವೇನಾದರೂ ಕೇಳಿದರೆ ಅವ್ರು ಫುಲ್ ಫೋಕಸ್ ಕರಿಯರ್ ದುಡ್ಡು ಮಾಡೋದ್ರಾಗ ಇರ್ತೈತಿ. ಅವ್ರದ್ದು ಒಂದು ಡಿಸೈರ್ಸ್ ಇರ್ತಾವಲ್ಲ ಅವ್ರದ್ದು ಒಂದು ಆಸೆಗಳನ್ನ ಅವ್ರು ಪೂರೈಸ್ಕೊಳೋದ್ರಾಗ ಅವರು ಫುಲ್ ಬ್ಯುಸಿ ಆಗ್ತಾರೆ.
ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರಿ ಇಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಮಾಡ್ಕೊತೀರಿ ಅಂದ್ರೆ ಅವ್ರು ಇರೋದ ಹಿಂಗೆ ಬಿಟ್ಬಿಡ ಹಂಗೆ ನಾನು ಪಡಿನ ಇರೋದು ಚಲೋ ಅಂತ ನನ್ನ ಅಂದ್ರೆ ನೀವು ನಿಮ್ಮ ಕಡೆ ನೀವು ಬೇರೆ ಕಡೆ ಎಲ್ಲಾದರೂ ಲಕ್ಷ್ಯ ಕೊಟ್ಕೋಬೋದು. ಬೇರೆ ಕಡೆ ಅಂದರೆ ಬೇರೆ ವ್ಯಕ್ತಿ ಜೊತೆಗೆ ಅಂತಲ್ಲ, ನೀವು ನಿಮ್ಮ ಕೆಲಸದ ಕಡೆ ಅಥವಾ ನಿಮ್ಮ ಬೇರೆ ಏನು ವರ್ಕ್ ಸಿಗ್ತಾವಲ್ಲ ಜೀವನದಾಗ, ಬೇರೆ ಇದೊಂದೇ ವ್ಯಕ್ತಿ ಅಲ್ಲಲ್ಲ ನಿಮ್ಗೆ ಅಂದ್ರೆ ಲಕ್ಷ್ಯ ಕೊಡೋಕೆ ಪ್ರಯಾರಿಟಿ ಕೊಡೋಕೆ ಒಬ್ಬರೇ ಅಲ್ಲ, ಬೇರೆ ಕಡೆ ನೀವು ನಿಮ್ಮ ಪ್ರಯಾರಿಟಿನ ಕೊಟ್ಕೊಳ್ಳೋಂಥ ಚಾನ್ಸಸ್ ಐತಿ. ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಅಂತ ಈ ಸಂಬಂಧದ ಮುಂದಿನ ಭವಿಷ್ಯ ಏನಂತ ಕೇಳಿದ್ರಂದ್ರೆ, ಸದ್ಯದೊಳಗೆ ನೀವು ನಿಮ್ಮ ಕರಿಯರ್ ಕಡೆ, ನಿಮ್ಮ ದುಡಿಮೆ ಕಡೆ, ನಿಮ್ಮದು ಒಂದು ಗೋಲ್ಸ್ ಇರ್ತಾವಲ್ಲ ಅದ್ರ ಕಡೆ ಹೋಗುವಂಥ ಚಾನ್ಸಸ್ ಭಾಳ ಐತೆ. ಸೊ ಈ ಸಂಬಂಧದಲ್ಲಿ ಕೆಲವೊಬ್ಬರಿಗೆ ಇಬ್ಬರೊಳಗೆ ಯಾರಿಗಾರು ಒಬ್ಬರಿಗೆ ಯಾರು ಭಾಳ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರಿ ಅಥವಾ ಮಾಡ್ಕೊತೀರಿ, ಹಾಗೆ ಖರ್ಚು ಮಾಡ್ತೀವಿ. ಸೊ ಭಾಳ ಅನ್ನೆಸರಿ ಖರ್ಚು ಮಾಡಿದ್ರಿ ಅಂದ್ರೆ ಮತ್ತೇನು ಹಾಕಿರಿ, ಪ್ರಾಬ್ಲಮ್ ಒಳಗೆ ಸಿಕ್ಕಾಕೊಂತೀರಿ. ಓಕೆ, ಆದ್ರೆ ಈ ರಿಲೇಷನ್ಶಿಪ್ ಏನೈತಲ್ಲ, ನಾನು ಇಲ್ಲಿ ಕಾರ್ಡ್ಸ್ ಬಂದಿರೋ ಪ್ರಕಾರ ಈ ರಿಲೇಷನ್ಶಿಪ್ಪು ಇನ್ನೂ ಮಾಗಬೇಕಿದೆ, ಇನ್ನೂ ಲಾಂಗ್ ವೇ ಟು ಗೋ. ಇದು ಜಸ್ಟ್ ಸ್ಟಾರ್ಟಿಂಗ್ ಐತಿದೆ ಇದನ್ನ ರಿಲೇಷನ್ಶಿಪ್. ಒಂದೇ ಸಲಕ್ಕೆ ನೀವು ಕಮಿಟ್ಮೆಂಟ್ ಕೊಡ್ರಿ, ನನ್ನ ಜೊತೆಗೆ ಎಷ್ಟು ದಿನ ಇರ್ತೀವಿ, ಎಷ್ಟು ವರ್ಷ ಇರ್ತೀವಿ, ನಾನು ಸಹಾಯ ಮಟ್ಟ ನನ್ನ ಜೊತೆಗೆ ಇರ್ತೀನಿ ಇಂಥವೇನು ಸದ್ಯಕ್ಕೆ ನೀವು ಮಾತಾಡಿದ್ರೆ ಅದಕ್ಕೆ ನಿಮ್ಗೆ ಆನ್ಸರ್ ಸಿಗಲ್ಲ. ಇಲ್ಲಿ ನೋಡೋಣ ಅಂತ ಇದು ಇನ್ನೂ ಈಗ ಸೆಟ್ಲ್ ಆಗಾಕತ್ತೇನೆ, ನಾ ಇನ್ನೂ ಈಗ ದುಡಿತಿದ್ದೇನೆ, ನಾವು ಇನ್ನೂ ಈಗ ಮಾತಾಡ್ತಿದ್ದೇವೆ, ನೋಡೋಣ ಅಂತ ಮುಂದೆ ಎಲ್ಲಿ ಮಟ್ಟ ಹೋಗ್ತೈತಿ ಅನ್ನಂಗೆ. ಸೊ ನೀವು ಕೇಳ್ಬೋದು, ನಿಮ್ಮ ವ್ಯಕ್ತಿನೂ ಕೇಳ್ಬೋದು ಇದೆ ನೀವು, ಯಾಕಂದರೆ ಒಂದು ರಿಲೇಷನ್ಶಿಪ್ ಅಂದಮೇಲೆ ಇಬ್ರು ಇರ್ತಾರಲ್ಲ, ಸೊ ನೀವೊಬ್ರು ಇನ್ನೊಬ್ರು. ಸೊ ಅರ್ಥ ಮಾಡ್ಕೊಳ್ರಿ, ಸ್ವಲ್ಪ ಮಾತುಕತೆ ಜಗಳ ಕಮ್ಮಿ ಆಗ್ತಾವೆ, ಮೋಸ್ಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತಿ. ಓಕೆ ನಿಮ್ಮ ಕರಿಯರ್ ಕಡೆನ ನೀವು ಇಲ್ಲೇ ಜಾಸ್ತಿ ಒತ್ತು ಕೊಟ್ಕೊಂಡು ಓಕೆ ಡನ್ ಅಂತ ಅರ್ಥ ಮಾಡ್ಕೊತೀರಿ. ಮುಂದೆ ನೋಡೋಣ ಅಂತದ್ದು ಹೆಂಗೆ ಬರ್ತೈತಿ, ಈಗ ಸದ್ಯ ಹಿಂಗೆ ಅದೇವಲ್ಲ ಹಿಂಗಿರೋಣ ಅಂತಲೇ ಅಂದ್ಕೊತೀರಿ. ಓಕೆ, ಸೊ ಯಾರಾದರೂ ಇಮ್ಮಿಡಿಯೇಟಾಗಿ ನನ್ನ ಜೊತೆಗೆ ಅವ್ರು ಇರ್ತಾರ ಹಂಗೇನಾದರೂ ಅಂತಂದ್ರೆ, ಸದ್ಯಕ್ಕಂತರೂ ನನ್ನ ಜೊತೆಗೆ ಇರ್ತೀಯ ಅಂತ ಕೇಳಿದ್ರೆ, ನೀವೇನಾದರೂ ಕ್ವಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಈಗ ಬರಲ್ಲ, ನೋಡೋಣ ಅಂತ ಮುಂದೂಡಲಾಗುವುದು. ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್, ಈ ಸಂಬಂಧದ ಫ್ಯೂಚರ್ ಆಫ್ ದಿಸ್ ವೆಡ್ಡಿಂಗ್, ಫ್ಲರ್ಟ್, new love, you deserve love. ಇನ್ ಫ್ಯೂಚರ್ ಆಫ್ ದಿಸ್ ಕೆಲವೊಬ್ಬರಿಗೆ ಯಾರು ನೀವು ಅರ್ಥ ಮಾಡ್ಕೊತೀರಿ ಒಬ್ರಿಗೊಬ್ರು, ಓಕೆ ನಾವೀಗ ನಮ್ಮ ಕರಿಯರ್ ನಾವು ಬಿಲ್ಡ್ ಮಾಡ್ಕೊಡೋಣ, ನಮ್ಮ ಗುರಿಗಳನ್ನ ನಾವು ತಲುಪೋಣ, ಅದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೆ ಮಾತ್ರ. ಅದು ಯಾರ್ದು ಗಟ್ಟಿ ಪ್ರೀತಿ ಐತಿ ನೋಡ್ಕೊಳ್ರಿ, ನಿಜವಾಗ್ಲೂ ನಿಮ್ಗೆ ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ಇದನ್ನು ಅರ್ಥ ಮಾಡ್ಕೊಂಡು ಹೋಗೋರಿಗೆ ಇದು ವೆಡ್ಡಿಂಗ್. ಮುಂದೆ ನಿಮ್ದು ಇಬ್ಬರ ಜೊತೆಗೆ ಮದುವೆ ಆಗೋ ಚಾನ್ಸಸ್ ಐತಿ. ಅಂದ್ರೆ ಒಟ್ಟಿಗೆ ಮದ್ವೆ ಅಂದ್ರೆ ನಾವು ಲಿಟ್ರಲಿ ತಾಳಿ ಕಟ್ಕೊಂಡು ಮದ್ವೆ ಮಾಡ್ಕೊಳೋದಂತ ಅನ್ಕೋಬೋದು. ಕೆಲವೊಬ್ರಿಗೆ ನೀವು ಲಾಂಗ್ ಟರ್ಮ್ ಒಳಗೆ ನೀವು ರಿಲೇಷನ್ಶಿಪ್ ಹೋಗ್ತತಿ ಅಂತ ತಿಳ್ಕೊಬೋದು. ಸೊ ಖುಷಿಯಿಂದ ಇರ್ತೈತಿ, ಅಲ್ಲೊಂದು ಫ್ಲರ್ಟಿಂಗ್ ಎನರ್ಜಿ ಇರ್ತೈತಿ. ಫ್ಲರ್ಟಿಂಗ್ ಅಂದರೆ ಸುಮ್ಮನೆ ಒಂದು ತಮಾಷೆ ಮಾಡ್ಕೊಂಡು ಖುಷಿಯಿಂದ ಕಾಲು ಹೇಳ್ಕೊಂಡು ಒಬ್ರಿಗೊಬ್ರು ಐತಿ. ಓಕೆ, ಕೆಲವೊಬ್ರಿಗೆ ಹೇಳಿದೆ ನಾನು ಅವ್ರ ಕರಿಯರ್ ಬಗ್ಗೆನೇ ಅಷ್ಟು ದುಡ್ಡು ಮಾಡ್ಕೊಳೋದು ಅವ್ರಿಗೆ ಇಂಪಾರ್ಟೆಂಟ್ ಆಗಿದ್ರೆ, ಅವ್ರಿಗೆ ದುಡಿಮೆನೇ ಇಂಪಾರ್ಟೆಂಟ್ ಆಗಿದ್ರೆ ಅಂತಂದ್ರೆ ನಿಮ್ಮ ಜೀವನದಾಗ ಹೊಸ ಪ್ರೀತಿನೂ ಬರೋ ಚಾನ್ಸಸ್ ಐತಿ. ಅಥವಾ ಅದೇ ವ್ಯಕ್ತಿನ ನಿಮ್ಮ ಕಡೆ ಲಕ್ಷ್ಯ ಕೊಟ್ಕೊಂಡು ಮತ್ತೆ ಹೊಸದಾಗಿ ನಿಮ್ಮ ಪ್ರೀತಿಯಿಂದ ನೀವು ಇರಬಹುದು. ಸೊ ಯು ಡಿಸರ್ವ್ ಲವ್ ಅಂತ ಬಂದೈತಿ. ಓಕೆ, ಯಾರ್ಯಾರಿಗೆ ಆ ವ್ಯಕ್ತಿಗೆ ನನಗೆ ಕಾಯಕ್ಕಾಗಲ್ರಿ, ಅವ್ರಿಗೆ ಇಂಪಾರ್ಟೆಂಟ್, ನನಗೆ ಇಂಪಾರ್ಟೆನ್ಸೇ ಕೊಡಕತ್ತಿಲ್ಲ ಅವರು ಅಂತ ಅನ್ನೋರು, ಸೊ ನಿಮ್ಮ ಜೀವನದಾಗ ಹೊಸ ಪ್ರೀತಿ ಬಂದರೆ ಒಪ್ಕೊಂಡು ಹೋಗುವಂಥ ಮನಸ್ಥಿತಿ ಒಳಗೂ ಅದಿರಿ ಕೆಲವೊಬ್ರು. ಓಕೆ, ಸೊ ಇಲ್ಲಿ ಗೈಡೆನ್ಸ್ ಏನು ಬರ್ತೈತೆ ಅಂತ ನೋಡೋಣ. ಲವರ್ಸ್ ಒರಾಕಲಿಂದ ಗೈಡೆನ್ಸ್ ಏನು ನಿಮಗೆ ಇದೊಂದು ಪ್ರೀತಿಗೆ, ಇದೊಂದು ಸಂಬಂಧಕ್ಕೆ.
ನೀವು ಯಾವ ಸಂಬಂಧ ಆರಿಸ್ಕೊಂಡಿರಲ್ಲ ಆ ಸಂಬಂಧಕ್ಕೆ. Don't make decision based on the guilt or what you think you should do. For it is only in being true to yourself than you can be true to others. ಓಕೆ, ನೀವು ಬೇರೆಗೆ ನಾವು ಎಷ್ಟು ನಿಯತ್ತಾಗದೇವಿ ಅಥವಾ ನಾವು ಎಷ್ಟು ಪ್ರಾಮಾಣಿಕ ನಮಗೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಅದೇವಿ, ನಾವು ನಮಗಾಗಿ ನಾವು ಎಷ್ಟು ನಿಯತ್ತಾಗದೇವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಿಗೆ ನಿಮಗೆ ಗೈಡೆನ್ಸ್ ಬಂದಿರೋದು. ಯಾವುದೋ ಒಂದು ಗಿಲ್ಟಿಂದ ನಾನು ಇದನ್ನ ಮಾಡಬಾರ್ದಾಗಿತ್ತೇನೋ ಪಶ್ಚಾತ್ತಾಪ ಪಡ್ತಿರ್ತೀವಲ್ಲ, ನಾನು ಹಿಂಗೆ ಯಾಕೆ ಮಾಡಿದೆ ಅಂದ್ರೆ ಎದುರಿರೋ ವ್ಯಕ್ತಿ ನಿಮ್ಗೆ ನೀ ಹಿಂಗೆ ಮಾಡಿದ್ದೀನಿ ಅಂದ್ಕೊಂಡು ನಮ್ಗೆ ಒಂದು ಪಾಪ ಪ್ರಜ್ಞೆ ಸ್ಟಾರ್ಟ್ ಆಗತ್ತೆ. ನಾ ಹಿಂಗೆ ಮಾಡಬಾರ್ದಾಗಿತ್ತೇನೋ, ತಪ್ಪು ಮಾಡಿದ್ನೋ, ಹಂಗೆ ಆ ರೀತಿ ಒಂದು ಗಿಲ್ಟಿಂದ ನೀವು ಯಾವ ಡಿಸಿಷನ್ ತೊಗೋಬೇಡ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ನಿಮಗೇನು ಅನ್ನಿಸ್ತತಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ರಿ ಫಸ್ಟ್, ಆಮೇಲೆ ನೀವೇನು ಡಿಸಿಷನ್ ಮಾಡ್ಕೊಳ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಪವರ್. You instinctively know what is right for you and you have the power to say no and to walk away at any time. ಅಲ್ಲಿ ನ್ಯೂ ಲವ್ ಅಂತ ಬಂತಲ್ಲೇ, ಹೌದಾ? ನಿಮಗೆ ಯಾವುದೇ ಟೈಮ್ ಒಳಗೂ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನನಗೆ ಬೇಕಾಗಿಲ್ಲ ಇದು, ನೋ ಬೇಡ ಅಂತ ಹೇಳೋದನ್ನು ನೀವು ಕಲಿಬೇಕು ಅಂತ ಹೇಳ್ತಿದ್ದಾರೆ. ಯು ಹ್ಯಾವ್ ಆಲ್ ದ ರೈಟ್ಸ್. ನಿಮ್ಮ ಮನಸ್ಸಿನ ಒಪ್ಪಿಲ್ಲ ಅಂದ್ರೆ ನೀವು ನನಗಿದು ಬೇಡ, ಈ ವ್ಯಕ್ತಿ ಬೇಡ್ರಿ, ಈ ಸಂಬಂಧನ ಬೇಡ ಅಂತ ನಿಮ್ಗೆ ಹೋಗೋ ಎಲ್ಲ ರೈಟ್ಸ್ ಐತಿ. ಗಿಲ್ಟ್ ಮಾಡ್ಕೊಳ್ಳಾರ್ದಂಗೆ, ಪಾಪ ಪ್ರಜ್ಞೆ ಕಾಳಲಾರ್ದಂಗೆ, ತಪ್ಪು ಇದನ್ನು ತಪ್ಪು ಮಾಡಿದ್ನ ಇದು ಗಿಲ್ಟ್ ಅನ್ಕೊಳ್ಳಾಗ ಮುಂದೆ ಹೋಗೋದು ಕಲೀರಿ ಅಂತ ಹೇಳ್ತಾರೆ. ನಿಮ್ಗೆ ಅನಿಸಿದ್ರೆ ಮಾತ್ರ. be aware of what you are projecting and for the qualities you admire in one another or qualities you both possess equally, so the qualities you don't like are also your own reflection. ನೀವು ಎದುರಿಗಿರೋ ವ್ಯಕ್ತಿದ ಒಂದು ಏನೋ ಕ್ವಾಲಿಟಿ ಇಷ್ಟಪಟ್ಟಿಲ್ಲ ಅಂದ್ರೆ ಅದು ಕ್ವಾಲಿಟಿ ನಿಮ್ಮೊಳಗೆ ಕಮ್ಮಿ ಐತಿ ಅಂತ ಅರ್ಥ. ಇಲ್ಲಿ ಹೇಳ್ತಿರೋದು ಅದು ನಿಮ್ಮದು ಓನ್ ರಿಫ್ಲೆಕ್ಷನ್ ಅದು. ಸೊ ಯಾರಾದರೂ ಒಂದು ತಪ್ಪುಗಳನ್ನ ನಿಮ್ಮಿಬ್ಬರೊಳಗೆ ಯಾರಾದರೂ ಒಬ್ರಿಗೊಬ್ರು ನೀವು ಒಬ್ರೊಬ್ರು ಕೆಳಗೆ ತೋರಿಸ್ಕೊಂತ ಹೋಗ್ಬೇಡ್ರಿ, ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬೆಳೆಸ್ಬೇಡ್ರಿ ಅಂತ. ನಾವು ಕರೆಕ್ಟ್ ಇದೆ ಅನ್ನೋ ಒಂದು ವಿಷಯ ಒಳಗೆ ನಾವೇನು ಮಾಡ್ತೀವಿ, ಎದುರಿಗಿರೋನ್ನ ಅವ್ರನ್ನ ಭಾಳ ಕೆಳಮಟ್ಟಕ್ಕೆ ತೊಗೊಂಡು ಹೋಗ್ಬಿಡ್ತೇವೆ ನಾವು. ನೀನು ಹಿಂಗೆ ಮಾಡಿದಿ, ನೀನು ತಪ್ಪು, ನೀ ಹಿಂಗೆ ಮಾಡಬಾರ್ದಾಗಿತ್ತು, ನೀ ಕೆಟ್ಟದಿದ್ದಿ, ನಿನ್ನ ಬುದ್ಧಿ ಸರಿ ಇಲ್ಲ, ನಿನಗೆ ಏನೋ ಅರ್ಥ ಆಗಲ್ಲ, ನೀ ದಡ್ಡದಿ, ನಿನಗೆ ಗೊತ್ತಾಗಲ್ಲ, ಇವೆಲ್ಲನೂ ಎದುರಿಗಿರೋ ವ್ಯಕ್ತಿಗೆ ನಾವು ಭಾಳ ಡಿಮೋಟಿವೇಟ್ ಮಾಡುವಂಥದ್ದು. ಸೊ ಇದನ್ನು ಮಾಡಬೇಡ್ರಿ. ಒಬ್ರಿಗೊಬ್ರು ಹೇಳ್ತದೆ, ನೀವು ನಿಮ್ಮ ಉದಾಹರಣೆ ಹೇಳಿದ್ದದ, ನೀವು ಅವ್ರಿಗೆ ಮಾಡಬಾರ್ದು, ಅವ್ರು ನಿಮ್ಮನ್ನು ಮಾಡಬಾರ್ದು. ಯಾಕಂದರೆ ಒಬ್ರಿಗೊಬ್ರು ನಮ್ಮ ಹತ್ರ ಏನು ಕಮ್ಮಿ ಇರ್ತೈತಿ ನಾವು ಅದರ ರಿಫ್ಲೆಕ್ಷನ್ ಅದ. ನಮಗೆ ಸಿಟ್ಟು ಬರಾಕತ್ತೈತೆ ಅವ್ರಿಗೆ ಸಿಟ್ಟು ಬರ್ತೈತಿ ಅಂದ್ರೆ ನಾವು ಮಾಡಿರ್ತೀವಿ, ಅದನ್ನ ವಾಪಸ್ ಕೊಟ್ಟಿರ್ತಾರೆ ಅವ್ರು. ಹಾಗೆ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ನ್ಯೂ ಲವ್ ಬೇಕಂದ್ರೆ ನ್ಯೂ ಲವ್ ಮಾಡಿರಿ. ಅಲ್ಲಿ ವೆಡ್ಡಿಂಗ್ ಬಂದಿತ್ತು. ವೆಡ್ಡಿಂಗ್ ಮಾಡಿರಿ, ಅಲ್ಲಿ ನ್ಯೂ ಲವ್. ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ನೀವು ತಗೋಬೋದು. ಓಕೆ, ಎನರ್ಜಿ ಎಕ್ಸ್ಚೇಂಜ್, ಕಮೆಂಟ್ ಆ್ಯಂಡ್ ಲೈಕ್. ಓಕೆ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ವಾಟ್ಸಪ್ಪಿಗೆ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ಮೆಸೇಜ್ ಮಾಡ್ಬೋದು. ಪೇಡ್ ಇರ್ತಾವಲ್ಲೇ, ಯಾವುದೂ ಫ್ರೀ ಇರಲ್ಲ. ಓಕೆ, ಡೀಟೇಲ್ಸಲ್ಲಿ ಹೇಳಲಾಗುತ್ತದೆ.